ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪತ್ತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು, ಕಥಾ ಸರಣಿಯ 13ನೇ ಭಾಗವನ್ನು. ತಡ ಮಾಡದೆ ಕತೆಗೋಗೋಣ. ಒಟ್ಟಿಗೆ ಒಳ್ಳೆಯ ಸಮಯ ಕಳೆಯುವುದರಿಂದ, ಜೊತೆಯಾಗಿ ಕುಳಿತು ಮಾತನಾಡುವುದರಿಂದ ಅದಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಖಂಡಿತವಾಗಿಯೂ ಮರೆತು ಬಿಡಬಹುದು. ಅಶ್ವಿನ್ ಮತ್ತು ಶೀತಲ್ಗೂ ಇದೇ ರೀತಿಯ ಘಟನೆ ಸಂಭವಿಸಿತ್ತು. ಆ ದಿನ ಅಶ್ವಿನ್ ಕಾಲನ್ನು ಕಟ್ ಮಾಡಿದ್ದ. ಶೀತಲ್ ಅಶ್ವಿನ್ ಜೊತೆ ಮಾತನಾಡಲು ಸಿಗಲಿಲ್ಲ ಎನ್ನುವ ಕೋಪ ಅವನಲ್ಲಿ ಅವಳ ಬಗ್ಗೆ ಕೆಟ್ಟ ಭಾವನೆ ಮೂಡುವಂತೆ ಮಾಡಿತ್ತು. ಅವರು ಒಟ್ಟಿಗೆ ಕಳೆದ ಸಮಯ ಅದಕ್ಕಿಂತ 1000 ಪಟ್ಟು ಉತ್ತಮವಾಗಿತ್ತು. ಆ ಸಮಯಕ್ಕೆ ಸಂಬಂಧಿಸಿದ ನೆನಪುಗಳು ಅವರಿಬ್ಬರ ಜೀವನದಲ್ಲಿ ಚಿರನೂತನ. ಆದರೆ ಆ ಸಮಯದ ನಂತರ ಅವರಿಬ್ಬರು ಪರಸ್ಪರ ದೂರವಾಗಿದ್ದರು. ಆ ದಿನದ ನಂತರ ಶೀತಲ್ ಅಶ್ವಿನ್ಗೆ ಮತ್ತೆ ಕಾಲ್ ಮಾಡಲಿಲ್ಲ. ಅಶ್ವಿನ್ ಕೂಡ ಅವಳನ್ನು ಮತ್ತೆ ಭೇಟಿಯಾಗಲಿಲ್ಲ. ಆದರೆ ಅವರಿಬ್ಬರ ಮನಸ್ಸಿನಲ್ಲಿ ಯಾವುದೇ ದೂರಾದ ಭಾವನೆ ಇರಲಿಲ್ಲ. ಕಲ್ಪನೆಯಲ್ಲಿ ತಮ್ಮ ಪ್ರೀತಿಯನ್ನು ಸ್ಥಾಪಿಸಿಕೊಂಡಿದ್ದವರು ಅದರೊಟ್ಟಿಗೆ ಬದುಕು ನಡೆಸುತ್ತಿದ್ದರು. ಅಲ್ಲಿ ವ್ಯಕ್ತಿಗಿಂತ ಪ್ರೀತಿಗೆ ಜಯವಾಗಿತ್ತು ಎನ್ನಬಹುದು. ಆ ಘಟನೆ ನಡೆದು 1 ತಿಂಗಳು ಕಳೆದು ಹೋದವು. ಈ ನಡುವೆ ಅಶ್ವಿನ್ ಶೀತಲಾಳ ಆಫೀಸಿನ ಮುಂದೆ ಹಾದು ಹೋಗಿರಬಹುದು. ಆದರೆ ಶೀತಲ್ ಅದನ್ನೆಲ್ಲ ಗಮನಿಸಲು ಹೋಗಲಿಲ್ಲ. ಅಶ್ವಿನ್ ನೆನಪನ್ನು ಮನದ ಪುಟದಿಂದ ಮರೆಮಾಡುವ ಪ್ರಯತ್ನಕ್ಕೆ ಇಳಿದಿದ್ದವಳು ಅವನ ಬಗ್ಗೆ ಯೋಚನೆ ಬಂದರೆ ತನ್ನನ್ನು ತಾನು ಬೇರೆ ಕೆಲಸದಲ್ಲಿ ತೊಡಗಿಸಿಕೊಂಡು ಸದಾ ಕೆಲಸದಲ್ಲಿ ಅಥವಾ ಪುಸ್ತಕಗಳೊಟ್ಟಿಗೆ ಬ್ಯುಸಿಯಾಗಿ ಬಿಡುತ್ತಿದ್ದಳು. ಶೀತಲ್ ಬಸ್ ನಿಲ್ದಾಣಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದಳು. ಅದರ ಜೊತೆಗೆ ತನ್ನ ಸ್ಕೂಟರನ್ನು ರಿಪೇರಿ ಮಾಡಿಸಿದ್ದಳು. ಈಗ ಅವಳು ಸಮಯಕ್ಕೆ ಮೊದಲೇ ಹೊರಟು ಬಿಡುತ್ತಿದ್ದಳು. ಏಕೆಂದರೆ ಅಶ್ವಿನ್ ಯಾವ ಸಮಯದಲ್ಲಿ ಹೊರಡುತ್ತಿದ್ದನೆಂದು ಅವಳಿಗೆ ಈಗಾಗಲೇ ತಿಳಿದಿತ್ತು. ಅಸಡ್ಡೆಯೋ ಅವಾಯ್ಡೋ, ಒಟ್ಟು ತನ್ನ ಮನದಲ್ಲಿ ಮೂಡಿದ್ದ ಅನುರಾಗವನ್ನು ನೀರು ಉಣಿಸಿ ಬೆಳೆಸಲು ಆಸಕ್ತಳಾಗಿ ಅದನ್ನು ಬುಡ ಸಮೇತ ಕಿತ್ತು ಹಾಕಿ ಬಿಡುವ ವ್ಯರ್ಥ ಪ್ರಯತ್ನಕ್ಕೆ ಕೈ ಹಾಕಿ ಅದರಲ್ಲಿ ತಾನು ಸಫಲರಾಗಿದ್ದೇನೆ ಎನ್ನುವ ಹುಚ್ಚು ಭರವಸೆಯಲ್ಲೇ ದಿನಗಳನ್ನು ದೂಡುತ್ತಿದ್ದಳು. ತನ್ನ ಡೈರಿಯ ಕೆಲವು ಪುಟಗಳನ್ನು ತುಂಬಿದ ನಂತರ ಶೀತಲ್ ಆ ಡೈರಿಯನ್ನು ಮತ್ತೆ ತನ್ನ ಬ್ಯಾಗೊಳಗೆ ಇಟ್ಟಳು. ಇದೆಲ್ಲದರ ಅಗತ್ಯವನ್ನು ಎಂದಿಗೂ ಅನುಭವಿಸದ ಮನೋವಿಜ್ಞಾನ ವಿದ್ಯಾರ್ಥಿನಿ ಶೀತಲ್ ತನ್ನ ಜೀವನದಲ್ಲಿ ಯಾರಿಗೂ ಹೇಳಲು ಸಾಧ್ಯವಾಗದ ಬಹಳಷ್ಟು ಸಂಗತಿಗಳಿವೆ ಎಂದು ಭಾವಿಸಲು ಪ್ರಾರಂಭಿಸಿದ್ದಳು. ಮತ್ತು ಆ ಆಲೋಚನೆಗಳು, ಯೋಚನೆಗಳ ಉಸಿರುಗಟ್ಟುವಿಕೆ ಒಂದು ರೋಗವಾಗಿ ಬದಲಾಗಲು ಅಥವಾ ಅವಳ ನಡವಳಿಕೆಯನ್ನು ಬದಲಾಯಿಸಲು ಬಿಡುವ ಬದಲು ಅವುಗಳನ್ನು ಬರೆದಿಡುವುದು ಉತ್ತಮ. ಇದು ಅವಳಿಗೆ ಎಲ್ಲೋ ಸ್ವಲ್ಪ ಸಾಂತ್ವನ ನೀಡುತ್ತದೆ ಎನಿಸಿತ್ತು ಅವಳಿಗೆ. ಅಷ್ಟರಲ್ಲಿ ಭಾವನಾ ಶೀತಲಾಳ ಕ್ಯಾಬಿನ್ ಬಾಗಿಲು ತಟ್ಟಿ ತನ್ನ ತಾಯಿ ಊರ್ಮಿಳಾ ಜೊತೆ ಒಳಗೆ ಬಂದಳು. ಶೀತಲ್ ಅವರನ್ನು ಕೂರಿಸಿ ಕಾಫಿ ಆರ್ಡರ್ ಮಾಡಿದಳು. ಭಾವನಾ, ಪಾವತಿ ಪೂರ್ಣ ಆಗಿದೆ, ಹಾಗಾದರೆ ಆ ಸ್ಲಿಪ್ ಸಿಗುತ್ತಾ ಎಂದು ಕೇಳಿದಳು. ಶೀತಲ್, ಇಲ್ಲ, ಕೇವಲ 3 ಪರಿಶೀಲನೆಗಳು ಮಾತ್ರ ನಡೆದಿವೆ ಎಂದಳು ಒಮ್ಮೆ ಅವಳ ಫೈಲನ್ನು ಚೆಕ್ ಮಾಡಿ. ಭಾವನಾ, ಲಾಸ್ಟ್ ಚೆಕ್ ಇನ್ನೂ ಸಿಗ್ಲಿಲ್ವಾ? ನಾನು ಅಶ್ವಿನ್ಗೆ ಕೊಟ್ಟೆ ಇದನ್ನ, ಹುಬ್ಬುಗಂಟಿಕ್ಕಿ ಕೇಳಿದಳು. ಮತ್ತೆ ಅಶ್ವಿನ್ ಹೆಸರು ಅವಳ ಮುಂದೆ ಪ್ರಸ್ತಾಪವಾಗಿತ್ತು. ಇದೇ ರೀತಿಯ ಘಟನೆಗಳೇ ಅವಳ ಮನವನ್ನು ಕದಡಿ ರಾಡಿ ಮಾಡುತ್ತಿದ್ದವು. ಶೀತಲ್, ನನಗೆ ದೀಪಾವಳಿಗೆ ಮೊದಲು 3 ಚೆಕ್ಗಳು ಬಂದವು, ಅದಾದ ನಂತರ ಎಂದು ನಿಲ್ಲಿಸಿದಳು. ಶೀತಲ್ ಮಾತನ್ನು ಕೇಳಿದ ಭಾವನಾ ಅಶ್ವಿನ್ಗೆ ಕಾಲ್ ಮಾಡಿದಳು. ಫೋನ್ ಪಿಕ್ ಆದಾಗ, ನೀನು ಶೀತಲ್ಗೆ ಚೆಕ್ ಕೊಡ್ಲಿಲ್ವಾ ಒರಟಾಗಿ ಕೇಳಿದಳು. ಇನ್ನೊಂದು ಬದಿಯಲ್ಲಿರುವ ಉತ್ತರ ಬಹುಶಃ ಇಲ್ಲ ಎಂದಾಗಿರಬಹುದು. ಭಾವನಾ, ಆದರೆ ನಾನು ಅದನ್ನು ನಿನಗೆ 15 ದಿನಗಳ ಹಿಂದೆ ಕೊಟ್ಟೆ, ನಿನಗೊಂದಿನ ಸಮಯನೂ ಸಿಗ್ಲಿಲ್ವಾ ಕೋಪದಲ್ಲಿ ಕನರಿದಳು. ಇನ್ನೊಂದು ತುದಿಯಿಂದ ಬಂದ ಪ್ರತಿಕ್ರಿಯೆ ಎಷ್ಟಿತ್ತೆಂದರೆ ಭಾವನಾ ಇನ್ನಷ್ಟು ಕೋಪದಿಂದ ಕಾಲನ್ನು ಕಟ್ ಮಾಡಿದಳು. ಊರ್ಮಿಳಾ ಏನನ್ನು ಹೇಳುವ ಮೊದಲೇ ಭಾವನಾ, ಅವರು ಸಂಜೆ ಒಳಗೆ ನಿನಗೆ ತಂದು ಕೊಡ್ತಾರೆ ಎಂದಳು ಶೀತಲ್ ಕಡೆ ನೋಡುತ್ತಾ. ಅಶ್ವಿನ್ನ ಆಗಮನದ ಸುದ್ದಿ ಕೇಳಿದಾಗ ಶೀತಲಾಳ ಹೃದಯ ಮತ್ತೊಮ್ಮೆ ಬಡಿಯುವುದನ್ನು ಮರೆತಿತ್ತು. ಶೀತಲ್, ಓಕೆ, ಅವ್ರು ಚೆಕ್ ಕೊಟ್ಟ ಮೇಲೆ ನಾನು ನಿಮಗೆ ಸ್ಲಿಪ್ ಕಳಿಸ್ಕೊಡ್ತೀನಿ ಎಂದಳು
ಮುಗುಳು ನಗುತ್ತಾ. ಭಾವನಾ, ನನಗೀಗಲೇ ಸ್ಲಿಪ್ ಕೊಟ್ಬಿಡು. ಅಶ್ವಿನ್ ಬಂದು ಚೆಕ್ ಕೊಟ್ಟಾಗ ನೀನು ಅದನ್ನು ತಗೋ. ಸುಮ್ಮನೆ ಎಕ್ಸ್ಟ್ರಾ ರಿಸ್ಕ್ ಏನಕ್ಕೆ ಎಂದಳು. ಶೀತಲ್ ಸರಿ ಎಂದವಳು ಭಾವನಾಳ ಫೈಲಲ್ಲಿ ಏನನ್ನೋ ಬರೆದು ಅದರ ಜೊತೆಗೆ ಕಾರ್ಬನ್ ಹಾಳೆಯ ಜೊತೆಯಲ್ಲಿ ಇದ್ದ ರಶೀದಿಯ ಬುಕ್ನಲ್ಲಿ ಅವಳ ಹೆಸರಿನ ಸ್ಲಿಪ್ ಬರೆದು ಕೊಟ್ಟಳು. ಅದಾದ ನಂತರ ಭಾವನಾ ಮತ್ತು ಊರ್ಮಿಳಾ ಇಬ್ಬರು ಕಾಫಿ ಕುಡಿದು ಅಲ್ಲಿಂದ ಹೊರಟು ಹೋದರು. ಆದರೆ ಈಗ ಶೀತಲ್ ಚಡಪಡಿಸುತ್ತಿದ್ದಳು. ಬರೋಬ್ಬರಿ ಒಂದು ತಿಂಗಳ ನಂತರ ಅವಳು ಅಶ್ವಿನ್ನನ್ನು ನೋಡುವವಳಿದ್ದಳು. ಆದರೆ ಅದರ ಜೊತೆಗೆ ಅವಳು ಮತ್ತೆ ತನ್ನನ್ನು ಹೇಗೆ ನಿಯಂತ್ರಿಸಿಕೊಳ್ಳುತ್ತಾಳೆ ಎಂಬ ಬಗ್ಗೆ ಚಿಂತೆ ಮೂಡಿತ್ತು. ಏಕೆಂದರೆ ಅಶ್ವಿನ್ ಅವಳನ್ನು ಕೇಳಿದರೆ ಅಥವಾ ಏನಾದರೂ ಹೇಳಿದರೆ ಅವಳಿಗೆ ಹೇಗೆ ಉತ್ತರಿಸಬೇಕು ಅಥವಾ ಹೇಗೆ ತೆಗೆದುಕೊಳ್ಳಬೇಕು ಎನ್ನುವ ದ್ವಂದ್ವ ಭಯ ಕಾಡತೊಡಗಿತ್ತು. ಅವಳಿಗೆ ಯಾವಾಗಲೂ ಹೀಗೆಯೇ ಆಗುತ್ತಿತ್ತು. ಅವಳು ಹೇಳಬೇಕು ಅಂದುಕೊಂಡರೂ ಸಹ ಅವಳಿಂದ ಏನನ್ನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಅಶ್ವಿನ್ ಏನಾದರೂ ಇಂದು ಬಂದರೆ ಮತ್ತೊಮ್ಮೆ ಅವಳು ತನ್ನನ್ನು ತಾನೇ ನೋಯಿಸಿಕೊಂಡು ಅವನನ್ನು ನೋಯಿಸುವ ಪ್ರತಿ ಬಾರಿಯಂತೆ ಇಂದೂ ಕೂಡ ಮಾಡಬೇಕಾಗಿತ್ತು. ಏಕೆಂದರೆ ಅವಳು ಇದನ್ನು ಮಾಡಿದಾಗಲೆಲ್ಲ ಅಶ್ವಿನ್ನ ಕಣ್ಣುಗಳಲ್ಲಿ ಒಂದು ಶೂನ್ಯತೆ ಕಾಣುತ್ತಿತ್ತು. ಆ ವರ್ತನೆ ಅವನನ್ನು ಅವಳಿಂದ ದೂರ ಉಳಿಯುವಂತೆ ಮಾಡುತ್ತಿತ್ತು. ಮಧ್ಯಾಹ್ನ ಮುಗಿದು ಸಂಜೆಯಾಗಿತ್ತು. ಆದರೆ ಅಶ್ವಿನ್ ಇನ್ನೂ ಬಂದಿರಲಿಲ್ಲ. ಕೊನೆಗೆ ಗಡಿಯಾರದ ಸಮಯವನ್ನು ನೋಡುತ್ತಾ ಶೀತಲ್ ಕೂಡ ಆಫೀಸಿನಿಂದ ಹೊರಟು ಹೋದಳು. ಅಶ್ವಿನ್ನ ಬಗ್ಗೆ ಅವಳಿಗೆ ಯಾವುದೇ ಭರವಸೆ ಇರಲಿಲ್ಲ. ಆದರೂ ಅವನೊಂದಿಗಿನ ಆ ದಿನದ ಭೇಟಿ ಅವಳಿಗೆ ಸಮಾಧಾನಕರವಾಗಿತ್ತು. 1 ತಿಂಗಳು ಆರಾಮವಾಗಿ ಕಳೆದು ಹೋಯಿತು. ಆದರೆ ಅಷ್ಟರಲ್ಲಿ ಅವಳು ಅವನನ್ನು ಒಮ್ಮೆಯೂ ನೋಡಿರಲಿಲ್ಲ. ಆದರೆ ಇಂದು ಭಾವನಾ ಅವನನ್ನು ಬರಲು ಹೇಳಿದಾಗ ಅಶ್ವಿನ್ನನ್ನು ನೋಡುವ ಬಯಕೆ ಶೀತಲಾಳ ಮನಸ್ಸಿನಲ್ಲಿ ಜಾಗೃತವಾಗಿತ್ತು. ಆದರೂ ಶೀತಲ್ ಇಲ್ಲಿಯವರೆಗೆ ಹೇಗೆ ತನ್ನ ಹೃದಯದ ಮೇಲೆ, ತನ್ನ ಆಸೆಗಳ ಮೇಲೆ, ತನ್ನ ಕನಸುಗಳ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆದುಕೊಂಡು ತಾನು ಕೂಡ ಕಲ್ಲಾಗಿ ಉಳಿದು ಬಿಟ್ಟಿದ್ದಳೋ ಹಾಗೆಯೇ ಆಗುತ್ತಿತ್ತು. ಮನೆಗೆ ತಲುಪಿದ ನಂತರ ಅವಳು ಮತ್ತೊಮ್ಮೆ ತನ್ನದೇ ಆದ ಜಗತ್ತಿನಲ್ಲಿ ಕಾರ್ಯನಿರತವಾಗಿರಲು ಒಂದು ಮಾರ್ಗವನ್ನು ಕಂಡುಕೊಳ್ಳಲು ಪ್ರಾರಂಭಿಸಿದಳು. ಇಂದು ಮಧ್ಯಾಹ್ನ ಆಫೀಸ್ ರೂಮಿನ ಒಳಗೆ ತನ್ನ ಕೆಲಸದಲ್ಲಿ ನಿರತನಾಗಿದ್ದ ಅಶ್ವಿನ್ ಮುಂದೆ ಕುಳಿತಿದ್ದ ಸೌರವ್, ಅಂದ್ರೆ ನೀನು ಬರ್ತಾ ಇಲ್ವಾ ಎಂದು ತನ್ನ ಗಡ್ಡವನ್ನು ನೀವಿಕೊಂಡ. ಅಶ್ವಿನ್, ನಾನು ಹಾಗೆ ಹೇಳಲಿಲ್ಲ, ನಾನು ನೋಡ್ತೀನಿ ಅಂತ ಹೇಳಿದೆ ಎಂದ. ಸೌರವ್, ಮಗ, ನಾವೆಲ್ಲರೂ ಬಹಳ ಸಮಯದ ನಂತರ ಭೇಟಿ ಆಗ್ತಿದ್ದೀವಿ ಕಣೋ, ಮತ್ತೆ ನೀನು ಬರ್ದಿದ್ರೆ ಹೇಗೋ ಎಂದು ರಾಗ ತೆಗೆದ. ಅಶ್ವಿನ್, ಅಂಥದ್ದೇನೂ ಆಗಲ್ಲ, ನಾನು ಬರ್ದಿದ್ರೆ ಏನು, ನೀವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಬನ್ನಿ ಎಂದ ನಗುತ್ತಾ. ಹೇ ಮಗ, ಅದು ಹಾಗಲ್ಲ, ಹೇಗೂ ನಿನ್ನ ಮದುವೆ ಜನವರಿಲಿ, ಮತ್ತೆ ಯಾವಾಗಿಂತ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ನಾನು ಹೊರಗಿನಿಂದ ಯಾರನ್ನೂ ಕರೀತಾ ಇಲ್ಲ, ಅದು ನಮ್ಮ ಕಾಲೇಜ್ ಫ್ರೆಂಡ್ಸ್ ಮಾತ್ರ. ಮಗ, ಶೀನಾ ದುಬೈಯಿಂದ ಈ ಸೆಲೆಬ್ರೇಷನ್ಗೆ ಬರ್ತಿದ್ದಾಳೆ ಕಣೋ, ಅದು ಅವಳ ಗಂಡನ್ನ ಅಲ್ಲೇ ಬಿಟ್ಟು. ಮೀಸೆಯಡಿಯಲ್ಲಿ ನಕ್ಕ. ಅಶ್ವಿನ್, ನೋಡು, ಭಾವನಾ ಅಥವಾ ಅವಳ ಕುಟುಂಬದಲ್ಲಿ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ನಾನು ಅಲ್ಲಿಗೆ ಹೋಗಲೇಬೇಕಾಗುತ್ತೆ. ಆಗ ಅಂಥ ಪರಿಸ್ಥಿತಿಯಲ್ಲಿ ಇದೆಲ್ಲ ಚೆನ್ನಾಗಿ ಕಾಣಲ್ಲ ಎಂದ. ಸೌರವ್, ಓಕೆ, ಆ ಥರ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ನೀನು ಬರಬೇಡ, ಹಾಗೇನಾದರೂ ಇಲ್ಲ ಅಂದರೆ ನೀನು ಖಂಡಿತ ಬರಬೇಕು ಎಂದ. ಅಶ್ವಿನ್, ನಾನೀಗ ಏನೂ ಹೇಳಲಾರೆ ಅಂತ ಹೇಳಿದ್ದೀನಿ ಅಲ್ವಾ, ಬೇಸತ್ತು ಹೇಳಿದ. ಸೌರವ್, ನಿನ್ನ ಮದುವೆ ನಿಶ್ಚಯ ಆದಾಗಿಂದ ನೀನು ತುಂಬ ಬದಲಾಗಿದೆಯಾ ದೂರಿದನು. ಅಶ್ವಿನ್, ಈಗ ನಿನಗೆ ಸರಿಯಾಗಿ ಹೊಡ್ತಾ ಬೀಳುತ್ತೆ ಗದರಿದನು. ಸೌರವ್, ಅದು ಸತ್ಯ, ಯಾವತ್ತೂ ಬದಲಾಗಲ್ಲ ಎಂದ. ಅಷ್ಟರಲ್ಲಿ ಅಶ್ವಿನ್ನ ಫೋನ್ ರಿಂಗ್ ಆಗಿತ್ತು. ಅಶ್ವಿನ್ ಫೋನ್ ಎತ್ತಿಕೊಂಡು ಕಿವಿಯಲ್ಲಿ ಹಿಡಿದವನು ಸೌರವ್ಗೆ, ಸ್ವಲ್ಪ ಬಾಯಿ ಮುಚ್ಕೊಂಡಿರು ಎಂದು ಹೇಳಿದನು. ಸೌರವ್ ಒಮ್ಮೆ ಅವನನ್ನು ದಿಟ್ಟಿಸಿ ನೋಡಿ ಆ ಕಡೆ ಈ ಕಡೆ ನೋಡುತ್ತಾ ಕುಳಿತನು. ಅಶ್ವಿನ್ ಫೋನ್ ಕಿವಿಗೆ ಇಟ್ಟು ಹಲೋ ಎನ್ನುವ ಮೊದಲೇ, ನೀನಿನ್ನೂ ಶೀತಲ್ಗೆ ಚೆಕ್ ಕೊಟ್ಟಿಲ್ವಾ ಎಂಬ ಮಾತು ಕೇಳಿ ಬಂತು.
ಶೀತಲಾಳ ಹೆಸರನ್ನು ಕೇಳಿದಾಗ ಅಶ್ವಿನನ ಹೃದಯವು ಮತ್ತೊಮ್ಮೆ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಆದರೆ ಅವನು ಕೂಲಾಗಿ ಮನವನ್ನು ಆದಷ್ಟು ಶಾಂತವಾಗಿ ಇರಿಸಿಕೊಂಡು ಇಲ್ಲ ಎಂದನು. ಭಾವನಾ ಯಾಕೆ ಕೇಳಿದಳು. ಅವಳ ಧ್ವನಿ ಒರಟಾಗಿತ್ತು. ಅಶ್ವಿನ್, ನನಗೆ ಸಮಯ ಸಿಗಲಿಲ್ಲ ಎಂದ ನಿಧಾನವಾಗಿ. ಭಾವನಾ, ಆ ಚೆಕ್ ನಿನ್ನ ಕೈಗೆ ಬಂದು 15 ದಿನಗಳ ಮೇಲಾಯಿತು. ಈ 15 ದಿನಗಳಲ್ಲಿ ಒಂದಿನೂ ನಿನಗೆ ಟೈಮ್ ಸಿಗ್ಲಿಲ್ವಾ ಎಂದು ಕೋಪದಲ್ಲಿ ಕೇಳಿದಳು. ಅಶ್ವಿನ್, ಸಂಜೆ ನಾನು ನಿನಗೆ ಕೊಡ್ತೀನಿ ಎಂದ. ಭಾವನಾ, ನೀನು ಅದನ್ನು ನನಗೆ ಕೊಡ್ತೀಯಾ? ನೀನು ಅದನ್ನು ಶೀತಲ್ ಕೊಡಬೇಕು ಅದೇ ಕೋಪದ ದಾಟಿಯಲ್ಲಿ ಕೇಳಿದಳು. ಅಶ್ವಿನ್ ತಲೆ ಹಿಡಿದುಕೊಂಡು ನೀನು ಎಂದು ಏನನ್ನೋ ಹೇಳಲು ಹೋದನು. ಮರುಕ್ಷಣವೇ ಭಾವನಾ ಕಾಲ್ ಕಟ್ ಮಾಡಿದ್ದಳು. ಫೋನನ್ನು ಟೇಬಲ್ ಮೇಲೆ ಇಟ್ಟವನು ಹಾಗೆ ತನ್ನ ಸೀಟಿಗೆ ತಲೆ ಒರಗಿಸಿ ಕಣ್ಣು ಮುಚ್ಚಿದ. ಸೌರವ್, ಯಾರು? ಭಾವನಾನಾ ಎಂದು ಕೇಳಿದ. ಅಶ್ವಿನ್ ಇನ್ನೂ ಕೂಡ ಕಣ್ಣು ಮುಚ್ಚಿ ಹೌದು ಎಂದ. ಅವಳೇನು ಹೇಳ್ತಿದ್ಲೋ ಎಂದ. ಅಶ್ವಿನ್, ನಾನೊಂದು ಕೆಲಸ ಮಾಡ್ತೀನಿ ಎಂದು ಯೋಚಿಸಿದನು. ಏನು ಎಂದ ಸೌರವ್ ಗೊಂದಲದಲ್ಲಿ. ಅಶ್ವಿನ್, ನನ್ನ ಹತ್ರ ಒಂದು ಚೆಕ್ ಇದೆ, ಅದನ್ನು ನೀನು ಶೀತಲ್ಗೆ ಕೊಟ್ಬಿಡು ಎಂದ ಅವನತ್ತ ನೋಡುತ್ತಾ. ಅಶ್ವಿನ್ ಬಾಯಿಂದ ಶೀತಲ್ ಹೆಸರು ಹೊರಬರುವ ರೀತಿಯಲ್ಲೇ ಅವನ ಹೃದಯದ ಸ್ಥಿತಿಯನ್ನು ಸೌರವ್ ಅರ್ಥ ಮಾಡಿಕೊಂಡನು. ನಾನ್ಯಾಕೆ ಹೋಗ್ಬೇಕು ಎಂದ. ಅಶ್ವಿನ್ ಮುಂದೆ ಏನೂ ಹೇಳದಿದ್ದಾಗ ಸೌರವ್, ಏನಾಯಿತು ಎಂದು ಕೇಳಿದ. ಅಶ್ವಿನ್ ಮೌನವಾಗಿ ಕುಳಿತ. ಶೀತಲ್ ಏನಾದರೂ ಹೇಳಿದ್ಲೇನೋ? ಆತಂಕ ಇಣುಕಿತ್ತು ಅವನ ದನಿಯಲ್ಲಿ. ಅಶ್ವಿನ್, ಇಲ್ಲ ಎಂದು ಚುಟುಕಾಗಿ ಹೇಳಿದ. ಸೌರವ್, ಮತ್ತೆ ಎಂದ ಅರ್ಥವಾಗದವನಂತೆ. ಅಶ್ವಿನ್, ಅವಳು ಒಳ್ಳೆ ಹುಡುಗಿ, ತುಂಬ ಒಳ್ಳೆ ಸ್ನೇಹಿತೆ, ಯಾವುದೇ ಕಾರಣ ಇಲ್ಲದೆ ನನ್ನಿಂದಾಗಿ ನಿರಾಸೆಯಿಂದ ಹೇಳಿದ. ಸೌರವ್, ಏನು ನಿನ್ನಿಂದ? ಹುಬ್ಬುಗಳು ಗಂಟಾದವು. ಅಶ್ವಿನ್ ಮತ್ತೆ ಮೌನವಾದನು. ಸೌರವ್, ನೀನು ಅವಳನ್ನು ಯಾವಾಗ ಮೀಟ್ ಆಗಿದ್ದೆ ಎಂದ. ಅಶ್ವಿನ್, ದೀಪಾವಳಿ ದಿನ ತಲೆ ಕೆಳಗಾಕಿ ಹೇಳಿದ. ಸೌರವ್, ನಿಜ ಹೇಳು, ದೀಪಾವಳಿ ದಿನ ಅಷ್ಟೇನಾ ಎಂದ. ಅಶ್ವಿನ್, ಹೌದು ಎಂದ. ಸೌರವ್, ಆನಂತರ ಎಂದ. ಅಶ್ವಿನ್, ಇಲ್ಲ ಎಂದಾಗ ಸೌರವ್, ಮತ್ತೆ ಈ ಚೆಕ್ ಎಂದ. ಅಶ್ವಿನ್, ಭಾವನಾ ಅದನ್ನ 15 ದಿನಗಳ ಹಿಂದೆ ನಾನು ಕೊಟ್ಟಿದ್ಲು. ಆದರೆ ನನಗೆ ಶೀತಲ್ ಮುಂದೆ ಹೋಗೋದಕ್ಕೆ ಯಾಕೋ ಧೈರ್ಯ ಬರ್ತಾ ಇಲ್ಲ ಮಗ ಎಂದ. ಸೌರವ್, ಏನು? ಆ ದಿನ ನೀನೇನಾದರೂ ಕೆಟ್ಟದಾಗ ನಡ್ಕೊಂಡ್ಯಾ ಅವಳ ಜೊತೆ ಎಂದಾಗ ಅಶ್ವಿನ್ ತಲೆ ಅಲ್ಲಾಡಿಸಿ, ಅಸಂಬದ್ಧವಾಗಿ ಮಾತಾಡಬೇಡ, ಅವಳು ಮಾತಾಡೋದಕ್ಕೆ ಮೀನಾಮೇಷ ಮಾಡ್ತಾಳೆ, ಇನ್ನು ನೀನು ಹೇಳಿದಾಗೆಲ್ಲ ಹೋ ಗಾಡ್ ಎಂದನು. ಸೌರವ್, ಏನಾಯಿತು ಮತ್ತೆ? ರೋಮಿಯೋ ದೇವದಾಸ್ನ ಮೀರ್ಸೋ ರೇಂಜ್ಗೆ ಆಡ್ತಾ ಇದೆಯಲ್ಲ ಎಂದಾಗ ಅಶ್ವಿನ್, ಇಲ್ಲ ಮಗ, ಅವರೆಲ್ಲರೂ ತಮ್ಮ ಪ್ರೀತಿಗಾಗಿ ಜಗತ್ತಿನ ಜೊತೆ ಹೋರಾಡಿದವರು, ಆದರೆ ನಾನು ಎಂದು ನೊಂದು ನುಡಿದ. ಸೌರವ್, ನೀನು ಕೂಡ ಜಗಳ ಆಡಬೇಕು, ನೀನು ಯಾಕೆ ನಿನ್ನನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದೆಯಾ? ಮದುವೆ ಆಗಿ ಎಲ್ಲರಿಂದ ದೂರ ಹೊರಟ್ಬಿಡು ಮಗ, ನೀನಾಗ ಹತ್ರನೇ ಇರೋದಿಲ್ಲ, ಆಮೇಲೆ ನೀನು ಯಾರ ಮಾತನ್ನು ಕೇಳಬೇಕಾಗೇ ಇಲ್ಲ ಉಪಾಯ ಹೇಳಿದ. ಅಶ್ವಿನ್, ಸ್ವಾರ್ಥಿಯಾಗ್ಲಾರೆ ನಾನು ನೊಂದು ನುಡಿದ. ಸೌರವ್ ಕೋಪದಿಂದ, ಹಾಗಾದರೆ ಸಹಿಸ್ಕೊ, ಇಲ್ಲಾಂದರೆ ಓಡೋಗ್ಬಿಡು, ಇಲ್ಲಾಂದರೆ ಎದುರಿಸು ಎಂದ. ಅಶ್ವಿನ್, ಹೇಳೋದು ಸುಲಭ, ನಿನಗಂತ ಅನುಭವ ಆಗಿಲ್ಲ, ಆದರೆ ನಾನಿಲ್ಲ, ಈಗ ಆಲ್ರೆಡಿ ಸತ್ತೋಗಿದ್ದೀನಿ, ದೇಹದಲ್ಲಿ ಉಸಿರಿದೆ ಅಷ್ಟೆ, ಆದರೆ ನಾನು ಸಾಯಬಹುದು, ನನ್ನ ಪ್ರೀತಿ ಎಂದಿಗೂ ಜೀವಂತ ಎಂದ. ಸೌರವ್, ಮತ್ತೆ ಶೀತಲ್, ನೀನು ಅವಳ ಬಗ್ಗೆ ಯೋಚಿಸಿದೀಯಾ ಎಂದ. ಅಶ್ವಿನ್, ಅವಳು ತುಂಬ ಬಲಶಾಲಿ, ನನಗಿಂತ ಹೆಚ್ಚು ಸ್ಟ್ರಾಂಗ್ ಅವಳು ಎಂದ. ಸೌರವ್, ಅದು ನೀನು ಭ್ರಮೆಯೇ ಆಗಿರ್ಬೋದು, ಅವಳು ನಿನ್ನ ಜೊತೆ ಇಷ್ಟೊಂದು ಮುಕ್ತವಾಗಿ ಹೇಗೆ ಮಾತಾಡ್ತಾಳೆ, ಒಮ್ಮೆ ಯೋಚನೆ ಮಾಡು ಎಂದ. ಅಶ್ವಿನ್, ಅವಳ ಹೆಸರಲ್ಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡೋದನ್ನು ನಿಲ್ಲಿಸು ಎಂದ. ಸೌರವ್, ಸರಿ ಕೇಳಬೇಡ, ನಾನು ಹೊರಡ್ತೀನಿ, ಆದರೂ ನಾನೀಗ ಹೊರಡ್ತಿದ್ದೀನಿ, ಅದಾದ ನಂತರ ಈ ಯೋಚನೆ ನಿನ್ನ ಮನಸ್ಸಿಗೆ ಬಂದರೆ ಒಮ್ಮೆ ಅವಳ ಜೊತೆ ಮಾತಾಡು, ಅವಳಿಗೆ ಏನು ಬೇಕು,
ಅವಳಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳು. ಯಾಕಂದರೆ ನಿನಗೆಲ್ಲನೂ ತಿಳಿದಿದೆ, ಆದರೆ ಅವಳಿಗದೆಲ್ಲ ತಿಳಿದಿಲ್ಲ. ನೀನು ಅವಳಿಗೆ ಹೇಳಿದೀಯಾ ಅಥವಾ ಅವಳಿಗೆ ಗೊತ್ತಾಯ್ತಾ? ಆದರೆ ಅವಳಿಗೆ ಇದೆಲ್ಲ ಹೊಸದು. ಸರಿ, ನಾನು ನಿನಗೆ ಒಂದು ವಿಷಯ ಹೇಳಬೇಕು. ಇಲ್ಲ, ಅಥವಾ ಅವಳು ನಿನ್ನ ಮುಂದೆ ಅಳೋದಿಲ್ಲ, ಅವಳು ಬಲಶಾಲಿ ಅಂತ ಅರ್ಥ ಅಲ್ಲ. ಅವಳು ನಿನ್ನ ಮುಂದೆ ಹಾಗೆ ನಟಿಸ್ತಾ ಇರಬಹುದು ಅಲ್ವಾ ಎಂದು ಹೇಳಿ ತನ್ನ ಸ್ಥಳದಿಂದ ಎದ್ದು, ನಾನು ಹೊರಡ್ತಾ ಇದ್ದೀನಿ. ಚೆಕ್ ನೀಡೋಕೆ ನಾನು ಒಬ್ಬಂಟಿಯಾಗಿ ಹೋಗೋದು ಅಷ್ಟು ಚೆನ್ನಾಗಿ ಕಾಣಲ್ಲ. ಆದರೆ ನೀನು ಹೇಳಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಎಂದನು. ಅಶ್ವಿನ್ ಪ್ರತಿಕ್ರಿಯಿಸದಿದ್ದಾಗ ಸೌರವ್ ಮುಖದಲ್ಲಿ ಸಣ್ಣ ನಗು ಹರಡಿಕೊಂಡಿತ್ತು. ಮುಗುಳು ನಗುತ್ತಾ ಎದ್ದು ಹೊರ ನಡೆದನು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.